ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸ್ ಆಗಿ ದಹಿ ತಡ್ಕ ಹೆಂಗೆ ಮಾಡೋದತ್ತ ಬರ್ರಿ ತೋರಿಸ್ತೀನಿ. ಮನೆ ಒಳಗೆ ಸ್ವಲ್ಪ ಫಂಕ್ಷನ್ ಇತ್ತು, ಅದಕ್ಕೆ 2 days ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ರೋಜಿ ಕುಕಿಂಗ್ ಚಾನಲ್ ಇತ್ತು ವಿಡಿಯೋ ಬರ್ತಾವ್ರಿ. ಈಗ ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕೊಂಡೀವಿ. ಎಣ್ಣೆ ಹಾಕೊಂಡು ಜೀರಿಗೆ ಮತ್ತು ಸಾಸಿವೆ ಹಾಕೋಬೇಕ್ರಿ. ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ದಹಿ ತಡ್ಕ ಮಾಡೋದು. ಫುಲ್ ವಿಡಿಯೋ ನೋಡಿರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೇಕು. ಹಾಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಈಗ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿನೂ ಹಾಕೊಂಡೀವಿ. ಹಾಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋನು. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಯಾರು ಮನೆ ಒಳಗೆ ಅಡುಗೆ ಮಾಡೋಕ್ಕೆ ಬೇಸರ ಅದಕ್ಕೆ ಇದು ದಹಿ ತಡ್ಕ ಅವ್ರಿಗೆ ಭಾಳ ಅಂದ್ರೆ ಭಾಳ ಬೇಕಾಗಿರೋ ವಿಡಿಯೋ, ಅದಕ್ಕೆ ಫುಲ್ ವಿಡಿಯೋ ನೋಡಿರಿ. ಈಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೊತೀವಿ. ಉಳ್ಳಾಗಡ್ಡಿನೂ ಹಾಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇದ್ರ ಕೂಡ ಚಪಾತಿ ಮತ್ತು ರೈಸ್ ಕಾಂಬಿನೇಷನ್ ಚಲೋ ಇರ್ತಿತ್ತು ರೀ. ಈಗ ಮ್ಯಾಲೆ ಕರಿಬೇವು ಹಾಕೊಂಡೀವಿ. ಕರಿಬೇವನು ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳತ್ತೀವಿ. ಈಗ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಖಾರನೂ ಹಾಕೋರಿ. ಖಾರನೂ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋರಿ. ನೋಡಿರಿ, ಈಗ ನಾವು ಮಿಕ್ಸ್ ಎಲ್ಲ ಮಾಡ್ಕೊಳಕತ್ತೀವಿ. ಹಾಗೆ ನಾನು ಇನ್ನೊಂದು ಸರಿ ಹೇಳ್ತೀನಿ, ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ಪ್ಲೀಸ್. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಹಾಗೆ ಈಗ ಮೇಲೆ ಸ್ವಲ್ಪ ಗರಂ ಮಸಾಲನೂ ಹಾಕೋತೀವಿ. ಗರಂ ಮಸಾಲನೂ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ನಾನು ಇನ್ನೊಂದು ಸರಿ ಹೇಳ್ತೀನಿ, ಸಾರಿ 2 ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮನೆ ಒಳಗೆ ಫಂಕ್ಷನ್ ಇತ್ತು. ಇನ್ಮೇಲಿಂದ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಆಗ್ತಾವೆ. ಬರ್ರಿ ಈಗ ಮೊಸರು ಹಾಕೊಳ್ಳೋನು. ಮೊಸರು ನಮ್ಮ ಬಿಜಾಪುರ ಸೈಡ್ ಹತ್ತಾರ ನೋಡ್ರಿ. ಈಗ ದಹಿ ಹಾಕ್ಕೋತೀವಿ. ದಹಿನ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ನೋಡಿರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಇತ್ತು. ಭಾಳ ಅಂದ್ರೆ ಭಾಳ ಸಿಂಪಲ್. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡ್ರಿ, ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ನೀವು ಮನ್ಯಾಗ ಒಂದು ಸರಿ ಇದು ದಹಿ ತಡಕ ಮಾಡ್ಕೊಂಡು ತಿಂದ್ರಂದ್ರೆ ಈ ದಹಿ ತಡ್ಕದ ಮತ್ತು ನಂದು ದೊಡ್ಡ ಫ್ಯಾನ್ ಆಗ್ತೀರಿ. ನಿಮಗೆ ಟೈಮ್ ಇರಲಿಲ್ಲ ಅಂದ್ರೆ ಸ್ವಲ್ಪ ಹೊತ್ತಿನಾಗೆ ಮಸ್ತ್ ರೆಸಿಪಿ ಮಾಡ್ಕೊಂಡು ತಿನ್ಬೇಕಂದ್ರೆ ಅವ್ರಿಗೆ ಇದು ದಹಿ ತಡ್ಕ ಬೆಸ್ಟ್ ಅಂದ್ರೆ ಬೆಸ್ಟ್ ರೆಸಿಪಿ. ಎಷ್ಟು ದಿನ ಆದಮೇಲೆ ಇದು ವೈರಲ್ ರೆಸಿಪಿ ಮಾಡತ್ತೀವಿ, ಗೊತ್ತೈತಿ ಎಲ್ಲರೂ ಮಾಡಾಕತ್ತಾರ, ಅದಕ್ಕೆ ನಾವು ಮಾಡಾಕತ್ತೀವಿ. ನೋಡ್ರಿ, ಫೈನಲಿ ನಮ್ದು ದಹಿ ತಡ್ಕ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ.